ಹಲೋ ಎಲ್ರಿಗೂ ನಮಸ್ಕಾರ. ಪ್ರೊ ಕಬಡ್ಡಿ ಸೀಸನ್ 11ಗಾಗಿ ಬೆಂಗಳೂರು ಬುಲ್ಸ್ ತಂಡ ಯಾವ ಯಾವ ಆಟಗಾರರನ್ನು ರಿಟೈನ್ ಮಾಡಿದೆ ಅಂತ ಅಪ್ಡೇಟ್ ಮಾಡಿತ್ತು. 3 ಆಟಗಾರರ ಬಗ್ಗೆ ಆವಾಗ ಬಂದಿತ್ತು. ಇವಾಗ ಹೋಲ್ ಲಿಸ್ಟ್ ಬಂದಿದೆ, ಯಾರ್ಯಾರು ಬೆಂಗಳೂರು ಬುಲ್ಸ್ ಸೀಸನ್ 11 ತಂಡದಲ್ಲಿ ಈಗಾಗಲೇ ಇದ್ದಾರೆ ಅಂತ. ಸೊ ಅದನ್ನು ಯಾರ್ಯಾರು ಇದ್ದಾರೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಅದಕ್ಕೂ ಮೊದಲು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಅಪ್ಡೇಟನ್ನು ಪಡೆಯಿರಿ. ಬನ್ನಿ ಯಾರ್ಯಾರು ರಿಟೈನ್ಡ್ ಇದ್ದಾರೆ ಪ್ಲೇಯರ್ಸ್ ಅಂತ ನೋಡೋಣ. ಮೊದಲದಾಗಿ ರೋಹಿತ್ ಕುಮಾರ್, ಹಾಗೆಯೇ ಸುಶೀಲ್, ಹಾಗೆಯೇ ಪೊನ್ ಪಾರ್ಥಿಬನ್, ಈ 3 ಆಟಗಾರರು ರಿಟೈನ್ ಆಗಿದ್ದ ಬಗ್ಗೆ ಮೊದಲೇ ಪೋಸ್ಟ್ ಬಂದಿತ್ತು. ಅದರ ಜೊತೆ ಸೌರಭ್ ನಂದಲ್ ಅವರು ಕೂಡ ರಿಟೈನ್ ಆಗಿದ್ದಾರೆ. ಇದು ಖುಷಿ ವಿಚಾರನೆ. ಕ್ಯಾಪ್ಟನ್ ಸೌರಭ್ ನಂದಲ್ ಅವರನ್ನು ರಿಟೈನ್ ಮಾಡ್ಕೊಂಡಿದ್ದಾರೆ. ಹಾಗೆಯೇ ಅಕ್ಷಿತ್, ಆದಿತ್ಯ, ಅರುಣನಾಥ್ ಬಾಬು, ಹಾಗೆಯೇ ಪ್ರತೀಕ್ ಗುಲಿಯಾ ಅವರನ್ನು ರಿಟೈನ್ ಮಾಡ್ಕೊಂಡಿದ್ದಾರೆ. ಒಟ್ಟು 8 ಆಟಗಾರರು ರಿಟೈನ್ ಆದಂತಾಗಿದೆ. ಇನ್ನು ಆಪ್ಷನ್ನಲ್ಲಿ ತಗೋಬೇಕು ಬಾಕಿ ಆಟಗಾರರನ್ನು. ಸೊ ಒಟ್ಟು 8 ಆಟಗಾರರನ್ನು ರಿಟೈನ್ ಮಾಡ್ಕೊಂಡಿದೆ. ಭರತ್ ಅವರನ್ನು ರಿಟೈನ್ ಮಾಡ್ಕೊಂಡಿಲ್ಲ. ಇಂಟ್ರೆಸ್ಟಿಂಗ್ಗೆ ಸಾಕ್ಷಿಯಾಗಿದೆ. ಹಾಗೆಯೇ ಚೆನ್ನಾಗಿ ಟ್ಯಾಕಲ್ ಮಾಡ್ತಿದ್ದ ಸುರ್ಜಿತ್ ನರ್ವಾಲ್ ಅವರನ್ನು ಕೂಡ ರಿಟೈನ್ ಮಾಡಿಲ್ಲ. ಇದು ಕೂಡ ಒಂದು ಶಾಕಿಂಗ್ ಬೆಳವಣಿಗೆ ಅಂತಲೇ ಹೇಳ್ಬೋದು. ಸೊ ಈ 2 ಆಟಗಾರರು ಬೇಕಿತ್ತು ಅಂತ ಅನಿಸುತ್ತೆ. ಸೊ ಸಾಕಷ್ಟು ಸ್ಟ್ರಾಂಗ್ ಇದ್ದ ಆಟಗಾರರಾಗಿತ್ತು, ಅವ್ರನ್ನ ರಿಟೈನ್ ಮಾಡ್ಕೊಂಡಿಲ್ಲ. ಹೋಪ್ಫುಲಿ ಇವರು ಇದರಲ್ಲಿ ತಗೋಬೋದು, ಆಪ್ಷನ್ನಲ್ಲಿ ಹೇಳೋಕ್ಕಾಗಲ್ಲ. ಸೊ ಆಪ್ಷನ್ನಲ್ಲಿ ತಗೋಬೇಕು ಸುರ್ಜಿತ್ ಹಾಗೂ ಭರತ್ ಅವರನ್ನು. ನಿಮ್ಮ ಅಭಿಪ್ರಾಯ ಏನು ಇದ್ರ ಬಗ್ಗೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸುರ್ಜಿತ್ ಅವರು ಕೂಡ ಚೆನ್ನಾಗಿ ಆಡಿದ್ರು ಹೋದ ಸೀಸನ್, ಆದರೂ ಕೂಡ ಬಿಟ್ಟಿದ್ದಾರೆ. ಯಾಕೆ ಅಂತ ಗೊತ್ತಿಲ್ಲ, ಯಾಕೆ ಇರ್ಬೋದು ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ಇದೇ ರೀತಿ ಹೆಚ್ಚಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ.